ಮೊದಲಿಗೆ ಚಿತ್ತಾರ ಮೀಡಿಯಾಗೆ ಇಬ್ಬರಿಗೂ ಸ್ವಾಗತ. ನಮಸ್ಕಾರ. ಚಿತ್ತಾರ ವೀಕ್ಷಕರಿಗೆ ಟೈಕೊಂಡೋಗಲ್ ಟೀಮ್ ನಿಂದ ನಮಸ್ಕಾರಗಳು. ಇವತ್ತು ಚಿತ್ತಾರದವರು ನಮ್ಮನ್ನ ಇಲ್ಲಿ ಸಂದರ್ಶನಕ್ಕಂತ ಕರೆದಿದ್ದು ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ನಿಮ್ಗೆ ಏನ್ ಬೇಕಿದ್ರು ನಮ್ಮ ಟೈಕೊಂಡೋ ಸಿನಿಮಾ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೇಳೋದಿದ್ರೆ ಕೇಳ್ಕೊ. ಸೀರಿಯಸ್ ಪ್ರಶ್ನೆ, ಇಬ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಮಗಳು ಕೂಲ್ ಇದ್ದಾಳೆ, ಬಟ್ ನನಗೆ ಕೆಲ್ಸದ ಪ್ರೆಷರ್ ಇದೆ. ರಿಲೀಸ್ ಹತ್ರ ಬರ್ತಾ ಇದೆಯಲ್ವಾ, ಸೊ ಪ್ರಮೋಷನ್ಸ್ ಇದೆ. ಅದೇ ಮೇಡಮ್, ಏನಂದ್ರೆ ಈಗ ಬೇರೆ ರೀತಿಯ ಸಬ್ಜೆಕ್ಟ್ ಸಿನಿಮಾಗಳು ಮಾಡೋದು ದೊಡ್ಡ ವಿಷಯ ಅಲ್ಲ. ಲವ್ ಸ್ಟೋರಿ ಏನೋ ಒಂದು ಮಾಡೋದು, ನೀವು ಒಂದು ಸಮರ ಕ್ರೀಡೆ ಅಂತ ಇದನ್ನ ತಗೊಂಡು ಸಿನಿಮಾ ಮಾಡಬೇಕು ಯಾಕೆ ಅನ್ಸ್ತು? ಆಕ್ಚುಲಿ ಇದು ಸಿನಿಮಾ ಮಾಡ್ತೀವಿ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಸುಮ್ನೆ ಸರ್ ಅವರು ಟೀಮ್ ಡೈರೆಕ್ಟರ್ ಕಡೆಯಿಂದ ಒಂದಿನ ಕೇಳಿದ್ರು. ಅವಾಗ ನಾನು ನನ್ನ ಮಗಳು ಡಾನ್ಸ್ ಅಲ್ಲಿ ಸ್ವಲ್ಪ ದುಬೈನಲ್ಲೆಲ್ಲ ಹೋಗಿ ಅವಳು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ಗೆ ಅಂತ ಡಾನ್ಸ್ ಮಾಡಿ ಬಂದಿದ್ಲು, ಪ್ರೋಗ್ರಾಮ್ನ ಕೊಟ್ಟು. ಅದಕ್ಕೋಸ್ಕರ ನಾನು ಅವಳು ಡಾನ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾಳೆ, ಡಾನ್ಸ್ ಬಗ್ಗೆನೇ ಮಾಡೋಣ ಅಂತ ಅನ್ಕೊಂಡ್ವಿ ನಾವು. ಆದ್ರೆ ಒಂದ್ ವಾರ ಆದ್ಮೇಲೆ ಮತ್ತೆ ಯಾಕೋ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರು. ಏನಾಯ್ತು ಸರ್ ಅಂದೆ, ಡಾನ್ಸ್ ಬಗ್ಗೆ ಎಲ್ಲರೂ ಮಾಡಿದ್ದಾರೆ, ನಾವು ಬೇರೆ ಏನಾದ್ರು ಒಂದು ಕಾನ್ಸೆಪ್ಟ್ ತಗೊಂಡ್ ಮಾಡೋಣ, ಮತ್ತೆ ನಿಮ್ ಮಗಳು ಟೈಕೊಂಡೋನಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಲ್ವಾ, ಅದ್ರ ಬಗ್ಗೆನೇ ಮಾಡೋಣ ಅಂತ ಅಂದ್ರು. ನಾನು ಸರ್ ಆಯ್ತು ಯೋಚನೆ ಮಾಡಿ ಹೇಳ್ತೀನಿ 1-2 days ಅಲ್ಲಿ ಅಂತ ಅಂದೆ. ಆಮೇಲೆ 2 days ಆದ್ಮೇಲೆ ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದೆ. ಅವರು ಹಾಗೆ ಹೇಳಿದ್ರು, ಕಾನ್ಸೆಪ್ಟ್ ಚೆನ್ನಾಗಿದೆ, ಇದು ಇಂಡಿಯಾದಲ್ಲಿ ಯಾರು ಮಾಡೇ ಇಲ್ಲ, ಇದು ಫಸ್ಟ್ ಆಗುತ್ತೆ ನಿಮ್ದು ಮೂವಿ, ಮಾಡಿ ಅಂತ ಅಂದ್ರು. ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ, ಹಸ್ಬೆಂಡ್ ಜೊತೆ ಮಾತಾಡಿ ಓಕೆ ಮಾಡೋಣ ಅಂತ ಇದನ್ನ ಒಪ್ಕೊಂಡೆ. ಈಗ ಋತು ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ, ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಅನ್ಸ್ತೈತೆ. ಅದಕ್ಕೆ ಈಗ ನನಗೆ ಖುಷಿ ಅನ್ಸ್ತಾ ಇದೆ, ಬಟ್ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಟ್ರಿ? ಪ್ರಿಪರೇಷನ್ಸ್ ಏನಿಲ್ಲ? ಏನಿಲ್ಲ. ಏನ್ ಮಾಡ್ಬೇಡಿ, ಡೈಲಾಗ್ಸ್ ಅದು ಪ್ರಿಪರೇಷನ್ಸ್ ಏನು ಇಲ್ಲ, ಜಸ್ಟ್ ಕ್ಯಾಮೆರಾ ಮುಂದೆ ಹೋಗಿ ನಿಂತ್ಲು. ನನಗೊಂದ್ 2-3 ದಿನ, 1 week ಇಂದ ಸ್ವಲ್ಪ ಟೆನ್ಷನ್ಸ್ ಇತ್ತು. ಇವಳು ಡೈಲಾಗ್ಸ್ ತಗೋತಾಳ, ಎಕ್ಸ್ಪ್ರೆಷನ್ಸ್ ಕೊಡ್ತಾಳ, ಇವಳಿಂದ ಬೇರೆ ಕಲಾವಿದರಿಗೆ ಡಿಲೇ ಆಗ್ಬಾರ್ದು ಅನ್ನೋದೊಂದು ಭಯ ಇತ್ತು. ಶೂಟಿಂಗ್ ಟೈಮಲ್ಲೆಲ್ಲ ನಾನು ಸ್ವಲ್ಪ ಅವಳಿಂದ ದೂರನೇ ಇರ್ತಿದ್ದೆ, ಯಾಕಂದ್ರೆ ಹತ್ರ ಇದ್ರಲ್ಲಿದ್ರೆ ಅಮ್ಮನ ಮುಖ ನೋಡಿ ಎಲ್ಲಿ ಅಳ್ತಾಳೋ ಅಥವಾ ಇನ್ನೇನು ಬೇರೆ ತರ ಫೀಲ್ ಮಾಡ್ತಾಳೋ. ಫಸ್ಟ್ ದಿನ ಅಂದ್ರೆ ಏನು ಪ್ರಿಪರೇಷನ್ಸ್ ಇಲ್ಲ, ಏನು ಪ್ರಿಪರೇಷನ್ಸ್ ಇಲ್ಲ. ಬಟ್ ಡಾನ್ಸ್ ಶೋಸ್ ಎಲ್ಲ ತುಂಬಾ ಕೊಟ್ಟಿದ್ದಾಳೆ. ಡಾನ್ಸ್ ಸ್ಟೇಜ್ ಫಿಯರ್ ಏನು ಅವಳಿಗಿಲ್ಲ, ಆತರ ಇಲ್ಲ. ಬಟ್ ಇದೊಂದು ಕ್ಯಾಮೆರಾ ಅಂದಾಗ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದಾಳೆ ತುಂಬಾ ಸಿನಿಮಾಗೆಲ್ಲ. ಬಟ್ ಇದು ಕ್ಯಾಮೆರಾ ಅಂದಾಗ ಹೇಗ್ ಅನ್ಸುತ್ತೋ ಅನ್ನೋ ಭಯ ಇತ್ತು. ಬಟ್ 1 day ಶೂಟ್ ಆದ್ಮೇಲೆ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು. ಫಸ್ಟ್ ಡೇ ಫಸ್ಟ್ ಸೀನೆ ಅವಳಿಗೆ ಗ್ಲಿಸರಿನ್ ಹಾಕಿ ಅಳಿಸಿದ್ದು ಫಸ್ಟ್ ಡೇನೆ ಕಣ್ಣು ಉರಿ ಅವಾಗ ಫಸ್ಟ್ ಸೀನೆ. ಈಗ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಿನಿಮಾ ನೋಡಿದ್ವಿ. ನೋಡಿದ್ಮೇಲೆ ತುಂಬಾ ಖುಷಿ ಅನ್ಸ್ತು, ಅಳು ಬರುತ್ತೆ. ಯಾವ ಕಂಟೆಂಟ್ ನಂಗೆ ಹೊಡಿಯೋದು, ಆಮೇಲೆ ನಾನು ಹೊಡಿಯೋದು ಅವ್ರಿಗೆಲ್ಲ. ಆಮೇಲೆ ಲಾಸ್ಟ್ ಸೀನು ಫೈಟಿಂಗ್ ಅಲ್ಲಿ ಟೂರ್ನಮೆಂಟ್ ಅಲ್ಲಿ ಇದ್ದಾಗ ಅದು ಒಂದ್ ಹೆಮ್ಮೆ ಆಗೋದು ನಂಗೆ ತುಂಬಾ ಇಷ್ಟ ಆಯ್ತು. ಪ್ರೌಡ್. ನನ್ ರೋಲ್ ಬಗ್ಗೆ ನೆಗೆಟಿವ್ ಶೇಡ್. ನನ್ ಮಗಳನ್ನ ನಾನು ಆಪೋಸಿಟ್ ಮಾಡೋ ರೋಲ್. ಟೀಚರ್ ಸ್ಕೂಲಲ್ಲಿ ನಾನು ಟೀಚರು. ಅಂದ್ರೆ ಸ್ಕೂಲ್ ಬಗ್ಗೆ ಕನ್ಸರ್ನ್ ಇರೋ ಟೀಚರ್ ನಾನು. ಅಂದ್ರೆ ಎಲ್ಲಾ ಮಕ್ಳು ಒಂದೇ, ಸ್ಕೂಲ್ ಅಂದ್ಮೇಲೆ ಅದ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಯಾವ್ದೋ ಒಂದ್ ಮಗುನ ನಾವು ತುಂಬಾ ಪ್ಯಾಂಪರ್ ಮಾಡಬಾರ್ದು, ಸಪೋರ್ಟ್ ಮಾಡಬಾರ್ದು. ಸೊ ಆಲ್ ಆರ್ ಈಕ್ವಲ್, ಆ ತರ ಒಂದು ರೋಲ್ ಇದೆ. ಒಂದು ಸಾಂಸ್ಕೃತಿಕ ಕಲೆ ಬಗ್ಗೆ ಒಂದು ಹೆಡ್ ಆಗಿ ಪ್ರೆಸಿಡೆಂಟ್, ಅದಕ್ಕೆ ಆ ತರ ಒಂದು ಜವಾಬ್ದಾರಿ ಇರುವಂತ ಒಂದು ಟೀಚರು ನಾನು. ಯಾರಿಗೂ ಅದರಲ್ಲಿ ಅವರು ಹೆಚ್ಚು, ಈ ಮಕ್ಕಳನ್ನ ಹೆಚ್ಚು ಮಾಡೋದು ಇಲ್ಲ, ಎಲ್ಲಾರು ಈಕ್ವಲ್ ತರ ಸ್ಟ್ರಿಕ್ಟ್ ಆಗಿರೋ ರೋಲ್. ಉಲ್ಟಾ ರೂಲ್ ಏನಿದೆ ಮಗಳ ಬಗ್ಗೆ ಕನ್ಸರ್ನ್ ಅದು ಅಲ್ಲಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿದೆ ರೋಲು, ನೆಗೆಟಿವ್ ಶೇಡ್ ರೋಲು. ಸೊ ಮೇ ಬಿ ನಾನು ಆನ್ ಸ್ಕ್ರೀನ್ ಎಲ್ಲರೂ ಸಿನಿಮಾ ನೋಡಿದ್ಮೇಲೆ ನನ್ನನ್ನು ಬೈಬೋದು ಜನ, ಇದೆಂತ ಅಮ್ಮ ಆಗ್ಬಿಟ್ಟು ಈ ತರ ಹೇಗೆ ನೀನ್ ರೋಲ್ ಮಾಡಿದೆ, ನಿಂಗೆ ಆ ತರ ಹೇಗ್ ಮಾಡಿದೆ ಅಂತ. ಬಟ್ ತುಂಬಾ ಕಷ್ಟ ಆಯ್ತು ನಂಗೆ ಆ ರೋಲ್ ಮಾಡ್ಲಿಕ್ಕೆ. ಗೊತ್ತಿಲ್ಲ ಅದ್ ಹೇಗ್ ಬಂದಿದೆ ಅಂತ, ಬಟ್ ತುಂಬಾ ಖಡಕ್ ಆಗಿದೆ ರೋಲು. ಲಾಸ್ಟ್ ಅಲ್ಲಿ ಮಾತ್ರ ಸೀನ್ಗಳು ನೋಡಿದಾಗ ಒಂದು ತಾಯಿ ಅಲ್ಲಿ ಕಾಣಿಸ್ಕೊಂತಾಳೆ. ಲಾಸ್ಟ್ ಒಂದು 20-25 minutes ಒಂದು ಟೂರ್ನಮೆಂಟ್ ಸೀನ್ ಇದೆ, ಅಲ್ಲಿ ನಾನು ನನ್ನ ಪಾತ್ರನ ಮರ್ತ್ಬಿಟ್ಟೆ. ಆ ಫೈಟ್ಸ್ ಅಲ್ಲಿ ನನ್ನ ಮಗಳು ಕಷ್ಟಪಡೋದು, ಅದು ಹೊಡ್ತಾ ಬಿಡ್ಬೇಕಾದ್ರೆ ನಾನು ಅಲ್ಲಿ ನಿಜವಾದ ತಾಯಿ ಆಗ್ಬಿಟ್ಟೆ. ಆ ಎಕ್ಸ್ಪ್ರೆಷನ್ಸ್ ಬೇರೆನೇ ಇದೆ ಅಲ್ಲಿ.
ಅಲ್ಲಿ ನೋಡಿದ್ರೆ ನಾನು ನನ್ನ ಕಣ್ಣುಗಳು, ನನ್ನ ಎಕ್ಸ್ಪ್ರೆಷನ್ಸ್, ಅಲ್ಲಿ ನಿಜವಾದ ತಾಯಿನ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ಅವ್ರು ಬ್ಲರ್ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಸೀನ್ನ ಬ್ಲರ್ ಮಾಡಿಬಿಟ್ರು, ಯಾಕಂದ್ರೆ ನಾನು ತುಂಬಾ ಹತ್ಬಿಟ್ಟೆ. 15 ಮಿನಿಟ್ಸ್ ಸೀನ್ ಎಲ್ಲ ಮುಗಿದ ತಕ್ಷಣ ನನಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಸೀನು ಅದೇನು ಫುಲ್ ಡೇ ಇತ್ತು, ಮೋರ್ ದೆನ್ ಒನ್ ಡೇ, ಬರೀ ಒಂದೇ ಸೀನ್, ಕ್ಲೈಮ್ಯಾಕ್ಸ್ ಸೀನೆ ಫುಲ್ ಡೇ ಇತ್ತು ಶೂಟು. ಅದು ಜಾಲಹಳ್ಳಿ ಸ್ಕೂಲಲ್ಲಿ ಅಲ್ಲ, ಜಾಲಹಳ್ಳಿ ಅಲ್ಲ, ಸಹಕಾರ್ ನಗರ್ ಸ್ಕೂಲ್, ಸಹಕಾರ್ ನಗರ್ ಕಿಡ್ ಸ್ಕೂಲಲ್ಲಿ ಅದನ್ನ ನಾವು ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಸೀನ್ನ ಅಲ್ಲಿ ಆಡಿಟೋರಿಯಂ ತರ ತುಂಬಾ ಚೆನ್ನಾಗಿತ್ತು, ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಬಟ್ ಕ್ಲೈಮ್ಯಾಕ್ಸ್ ಸೀನ್ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅಲ್ಲಿ ನಿಜವಾದ ತಾಯಿ ಅಲ್ಲಿ ಬಂದ್ಬಿಟ್ರು, ಹಾಗಾಗಿ ನನ್ನ ಎಕ್ಸ್ಪ್ರೆಷನ್ಸ್ ಬೇರೆ ತರನೇ ಇದೆ ಅದರಲ್ಲಿ. ನಾನು ಪ್ರೇಮ. ನನ್ನ ಹೆಸರು ಋತು. ಓಕೆ ಮೇಡಮ್, ಈಗ 30 ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಇದೊಂದು ಕಂಟೆಂಟ್ ಜನಕ್ಕೆ ತಲುಪಿಸೋಕೆ ನಾರ್ಮಲ್ ಕಂಟೆಂಟ್, ಒಂದು ವಿಶೇಷವಾದ ಕಂಟೆಂಟ್, ಇದಕ್ಕೆ ಟಾರ್ಗೆಟೆಡ್ ಆಡಿಯನ್ಸ್ ಬೇರೆ ಇದೆ. ಅವರಿಗೆ ತಲುಪಿಸೋಕೆ ನಾನು ಡೈಲಿ ಸ್ಕೂಲ್ಸ್ಗೆ ಹೋಗ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಹೆಚ್ಚು ಜನ ಮನೇಲಿ ಇರಲ್ಲ. ಯೂಶಲಿ ಬ್ಯಾಂಗ್ಳೂರಲ್ಲಿ ಎಲ್ಲರೂ ವರ್ಕಿಂಗ್ ಇರ್ತಾರೆ, ಅದಕ್ಕೋಸ್ಕರ ಎಲ್ಲ ಕೈನಲ್ಲೂ ಮೊಬೈಲ್ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ. ಸೊ ಆದಷ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಕೊಡ್ತಾ ಇದ್ದೀನಿ, ಅದನ್ನು ಡೈಲಿ ಕಂಟೆಂಟ್ಸ್ ಕೊಡ್ತಾ ಇದ್ದೀನಿ, ಈ ಥರ ಇದೆ ಅಂತ. ಟೀಸರ್ ನೋಡಿಬಿಟ್ಟು ಮ್ಯಾಕ್ಸಿಮಮ್ 99% ಎಲ್ಲರೂ ಇಂಪ್ರೆಸ್ ಆಗಿದ್ದಾರೆ. ಯಾವ ಸ್ಕೂಲ್ಗೆ ಹೋದ್ರೂ ನಾನು ಟೀಸರ್ ತೋರಿದ ತಕ್ಷಣ ಅದಕ್ಕೆ ಒಂಥರ ಗೌರವಿತವಾಗಿ ತುಂಬ ನೋಡ್ತಾರೆ ಅದನ್ನ ಒಂದು ಟೀಸರ್ 1 ಮಿನಿಟ್ ತೋರಿಸಿದ ತಕ್ಷಣ, ಓ ಇದ್ರಲ್ಲಿ ಒಂದು ಏನೋ ಸಬ್ಜೆಕ್ಟ್ ಇದೆ, ಸಮಾಜಕ್ಕೆ ಒಂದು ವಿಶೇಷವಾದ ಒಂದು ಮೆಸೇಜ್ ಇದೆ. ಅದನ್ನ ಅವ್ರು ನೋಡಿದ ತಕ್ಷಣ ನನ್ನನ್ನು ಅವ್ರು ನೋಡೋ ರೀತಿನೇ ಬೇರೆ, ಅವ್ರು ಕೊಡೋ ಗೌರವನೇ ಬೇರೆ. ಅವರು ನಿಜವಾಗ್ಲೂ ಮೇಡಮ್ ನೀವೊಂದು ಏನೋ ಒಂದು ಒಳ್ಳೆ ಮೆಸೇಜ್ನ ಕೊಡ್ಲಿಕ್ಕಂತ ಮಾಡಿದ್ದೀರಾ ಅಂತ ಆಯಿತು. ನಮಗೆ ಇವಾಗೆಲ್ಲ ನಾನು ಎಲ್ಲಿ ಹೋದ್ರೂ 15-20 ಡೇಸಿಂದ ನಾನು ಸ್ಕೂಲ್ಸು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕೆಲವೊಂದು ಕಡೆ ತುಂಬ ಗೌರವವಾಗಿ ನನ್ನನ್ನು ತಗೊಂಡಿದ್ದಾರೆ. ಅದನ್ನು ತಕ್ಷಣ ನಾನು ಅಲ್ಲಿ ಹೋಗಿ ಒಂದು ಟೀಸರ್ ತೋರಿಸಿದ ತಕ್ಷಣ ಕಾಲೇಜಸ್ಸಲ್ಲಿ ಇಮಿಡಿಯೇಟ್ ಅರೇಂಜ್ ಮಾಡಿ ಪ್ರೊಜೆಕ್ಟರಲ್ಲಿ ತೋರಿಸಿದ್ದಾರೆ ಆಡಿಟೋರಿಯಮಲ್ಲಿ ಮಕ್ಕಳಿಗೆ. ಮತ್ತು ಮಕ್ಕಳು ಅಷ್ಟೇ ನೋಡಿದ ತಕ್ಷಣ ಅವ್ರಿಗೂ 1 ಸೆಕೆಂಡು ಅವರು ಅಲ್ಲಿ ಮುಗಿತಿದ್ದಂಗೆ ಯಾರು ಏನು ಬೇರೆ ಇಲ್ಲ, ಎಲ್ಲರೂ ಕ್ಲಾಪ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಈಗ ನಮಗೋಸ್ಕರ ಸಿನಿಮಾದಲ್ಲಿ ಡೈಲಾಗ್ ಇರ್ತಾರೆ, ಯಾವುದು ನಾನು ಟೇಕ್ವಾಂಡೋ ಕಲಿಬೇಕು. ಸ್ಲಮ್ ಹುಡುಗರು ಅದೊಂದೇ ನನಗೆ, ಅದು ನನ್ಗೊಂದೇ ಅದೊಂದು ಸ್ವಲ್ಪ ಆ ಥರ ಅದು ಭಯ ಇತ್ತು. ಅದೇ ಸೆನ್ಸಾರ್ ಟೈಮಲ್ಲಿ ನನಗೆ ಸ್ವಲ್ಪ ಭಯ ಇತ್ತು, ಬಟ್ ಅದು ಏನೂ ಅವರು ಕನ್ಸಿಡರ್ ಮಾಡಲಿಲ್ಲ. ಅದೊಂದೇ ನನಗೆ ಇತ್ತು ಎಲ್ಲಿ ಮ್ಯೂಟ್ ಮಾಡಿಸ್ತಾರೋ ಅಂತ. ಬಟ್ ಸ್ಟಿಲ್ ಅದೇನು ನಮ್ದು ನೋ ಕಟ್ಸ್ ನೋ ಮ್ಯೂಟ್, ಯು ಬಾರ್ ಇಲ್ಲ ಯುನೇ ಅಷ್ಟೇ, ಯು ಕಿಡ್ಸ್, ಯು ಚಿಲ್ಡ್ರನ್ಸ್, ಯು ಅಷ್ಟೇ, ಕ್ಲಿಯರ್ಲಿ ಯು, ನೋ ಕಟ್ಸ್ ನೋ ಮ್ಯೂಟ್ಸ್. ಈಗ ಜನ ಈ ಸಿನಿಮಾನ ಥಿಯೇಟರ್ ಬಂದು ಯಾಕೆ ನೋಡಬೇಕು ಅಂತ ಅದ್ರಲ್ಲಿ ಒಂದು ಮೆಸೇಜ್ ಇದೆ. ಈಗ ಯೂಶಲಿ ನೋಡಿ, ಓದಿರೋರು ಸ್ಕೂಲ್ ಕಾಲೇಜಸ್ ಅಲ್ಲಿ ಆಫೀಸಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಅವ್ರ ಮಕ್ಕಳನ್ನು ಅವರು ಇಲ್ಲ ಅವರ ಅತ್ತೆ ಮಾವ ಹತ್ರ, ಅಪ್ಪ ಅಮ್ಮ ಹತ್ರ ಬಿಟ್ಟೋಗಿರ್ತಾರೆ. ಎಲ್ಲ ಟೈಮಲ್ಲೂ ನಮ್ಮ ಹೆಣ್ಮಕ್ಳ ಜೊತೆ ನಾವು ಇರೋಕ್ಕಾಗಲ್ಲ. ಈಗ ಓದಿರೋರು ಎಜುಕೇಶನಲ್ ಡಿಪಾರ್ಟ್ಮೆಂಟು ಆಫೀಸ್ ಕೆಲಸ ಮಾಡ್ತಾರೆ. ಓದದೇ ಇರೋರು ಏನು ಮಾಡ್ತಾರೆ, ಹೆಣ್ಮಕ್ಳು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರ ಮಕ್ಕಳು ಎಲ್ಲಿ ಹೋಗ್ತಾರೆ, ಅವರು ರೋಡಲ್ಲೆಲ್ಲೋ ಆಟ ಆಡ್ತಿರ್ತಾರೆ, ಪಾರ್ಕಲ್ಲಿ ಇರ್ತಾರೆ. ಇದೊಂದು ಸಾಮಾಜಿಕ ಕಳಕಳ ಇರೋಂಥ ಸಮಾಜದಲ್ಲಿ ನಡೆಯೋದೇ ಒಂದು. ನನಗೆ ಏನೇ ಸಿನಿಮಾ ಮಾಡಿದ್ರು ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದರಲ್ಲಿ ಈಗ ಹೆಣ್ಮಕ್ಳು ಎಲ್ಲೋ ಪಕ್ಕದ ಮನೇಲಿ ಆಟ ಆಡ್ತಿರ್ತಾರೆ, ಎಷ್ಟೊತ್ತಂತ ಮನೇಲಿ ಇರೋಕ್ಕಾಗುತ್ತೆ. ಅವ್ರಿಗೂ ಒಂದು ಮಕ್ಕಳಿಗೆ, ನನ್ನ ಮಗಳಿಗೂ ಅಷ್ಟೇ, ಎಷ್ಟೊತ್ತು ಮನೇಲಿ ಅವಳಿಗೂ ಫ್ರೆಂಡ್ಸ್ ಬೇಕು. ಎಲ್ಲೋ ಪಕ್ಕದ ಮನೇಲಿ ಹೋಗಿರ್ತಾರೆ, ಎಲ್ಲೋ ರೋಡಲ್ಲಿ ಆಟ ಆಡ್ತಿರ್ತಾರೆ, ಅಲ್ಲೇನೋ ಅವ್ರಿಗೆ ಒಂದು ಕೆಟ್ಟ ಒಂದು ಅನುಭವ ಆಗುತ್ತೆ. ಅವಾಗ ಎಲ್ಲ ಕಡೆನೂ ನಾವು ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಮಕ್ಳ ಜೊತೆ, ಅದು ಗಂಡು ಮಗುನೇ ಆಗಿರ್ಲಿ ಹೆಣ್ಮಗುನೇ ಆಗಿರ್ಲಿ, ಅವ್ರ ಜೊತೆ ನಮಗೆ ಎಲ್ಲ ಕಡೆನೂ ಹೋಗ್ಲಿಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಹೆಂಗಿದೆ ಅವರು ನಿಭಾಯಿಸ್ಬೇಕು, ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು. ಎಲ್ಲ ಕಡೆನೂ ಯಾರ ಹೆಲ್ಪು ನಾವು ಎಲ್ಲದಕ್ಕೂ ನನಗೆ ಅವರೇ ಬರಬೇಕು, ಅಣ್ಣನೇ ಬರಬೇಕು, ಅಪ್ಪನೇ ಬರಬೇಕು, ಅಮ್ಮ ಹಿಂದೆ ಇರಬೇಕು. ಇದು ಸಮಾಜ ಬದಲಾಗಬೇಕು, ನಾವು ನೋಡೋ ದೃಷ್ಟಿನೂ ಬದಲಾಗಬೇಕು, ಮತ್ತೆ ನಾವು ಅದನ್ನ ಯೋಚನೆ ಮಾಡೋ ರೀತಿನೂ ಬದಲಾಗಬೇಕು. ನಾನು ನನ್ನ ಮಗಳಿಗೆ ಯಾವಾಗಲೂ ಹೇಳ್ತೀನಿ, ಅವರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅಂತ ಯಾವತ್ತೂ ನಾವು ಆ ಥರ ಇರಬಾರ್ದು. ನಮ್ಗೇನು ಅನ್ಸುತ್ತೆ ನಾವು ಅದನ್ನ ಮಾಡಬೇಕು, ನಮ್ಗೇನು ಅವಶ್ಯಕತೆ ಇದೆ ಅದನ್ನ ಮಾಡಬೇಕು. ನನ್ಗೇನು ತಗೋಬೇಕು, ಏನು ಅವಶ್ಯಕತೆ ಇದೆ, ನಾನಿರ್ಬೇಕು. ಬೇರೆಯವ್ರಿಗೋಸ್ಕರ ಬದಲಾಗಬಾರ್ದು. ಅವ್ರು ಕೆಟ್ಟದ್ದು ಹೇಳ್ತಾರೋ ಒಳ್ಳೇದು ಹೇಳ್ತಾರೋ ಅದಕ್ಕೆ ನಾವು
ಅದನ್ನ ಪರಿಗಣಿಸಬಾರ್ದು ಯಾವತ್ತೂ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಅಂದ್ರೆ ಒಳ್ಳೇದು ಹೇಳ್ತಿದ್ದಾರೆ ಸರಿ, ಇಲ್ಲ ನನ್ಗೆ ಚುಚ್ಚಿ ಮಾತಾಡ್ತಿದ್ದಾರೆ, ಅದೆಲ್ಲ ನಾವೇನು ಕನ್ಸಿಡರೇ ಮಾಡಬಾರ್ದು. ನಾವಿರೋದೇ ಹೀಗೆ, ಇದು ನನ್ನ ಜೀವನ, ನನ್ನ ಜೀವನಕ್ಕೆ ನಾನು ಏನು ಬೇಕು ಅದನ್ನ ಮಾಡಬೇಕು, ಅದಕ್ಕೋಸ್ಕರ ನೀನು ಫೇಸ್ ಮಾಡಬೇಕು. ಅದೇ ಈ ಸಿನಿಮಾದ ಕಂಟೆಂಟೇ ಅದು. ಅದರಲ್ಲೂ ಆ ಕಥಾನಾಯಕಿ ಅಂದ್ರೆ ಇದರಲ್ಲಿ ಋತು, ಈ ಪಿಕ್ಚರ್ನ ಈ ಕಂಟೆಂಟ್ನ ಕಥಾನಾಯಕಿ ಋತು. ಅವಳಿಗೂ ಅದೇ ತರ, ತಾಯಿ ಮನೆ ಕೆಲಸ ಮಾಡೋಳು, ಅಪ್ಪ ಕುಡ್ಕ, ಅವ್ನು ಯಾವಾಗ ಬರ್ತಾನೆ ಗೊತ್ತಿಲ್ಲ ಮನೆಗೆ. ಸೊ ತಾಯಿ ದುಡಿಲ್ಬೇಕು, ಜೀವನ ಮನೆ ನಡೆಸ್ಬೇಕು. ಅವಳು ಹೊರಗಡೆ ಹೋಗಿದಾಗ ಮಗು ಪಾರ್ಕಲ್ಲಿರುತ್ತೆ, ಅಲ್ಲಿ ರೋಡ್ ಮೇಲೆ ಇರುತ್ತೆ. ಸೊ ಅವಳ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವಳು ಯಾವತ್ತೂ ಎಲ್ಲೇ ಏನೇ ನಡೆದ್ರು ಆ ಚಿತ್ರದಲ್ಲಿ ಅವಳು ಎಲ್ಲೂ ಹೇಳ್ಕೊಳಲ್ಲ. ಅವಳ ಫ್ರೆಂಡೇ ಹೇಳ್ತಾಳೆ, ಹೋಗ್ಬಿಟ್ಟು ಟೀಚರ್ಗೆ ಹೇಳ್ಬಿಡು ಅಂತ, ಹೇಳಲ್ಲ ಅಂತಾಳೆ. ಇದು ನನ್ನ ಕತೆ ಅಂದ್ರೆ ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ ಕಷ್ಟ, ನಾನು ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ, ನಾನ್ ತೊಂದರೆ ಕೊಟ್ಟಿಲ್ಲ, ಅವರೇ ನನ್ ಮೇಲೆ ಬಿದ್ದು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ನಾನು ಯಾರಿಗೂ ಹೇಳಲ್ಲ, ನಾನು ಮೇಡಮ್ಗೂ ಹೇಳಲ್ಲ, ನಮ್ಮ ಅಮ್ಮಗೂ ಹೇಳಲ್ಲ, ಇದನ್ನ ನಾನೇ ಸರಿ ಮಾಡ್ತೀನಿ. ಇದು ಇಂಟೆನ್ಷನ್, ಈ ಸಿನಿಮಾದ ಇಂಟೆನ್ಷನ್ನೇ ಅದು. ಈಗ ಏನಂದ್ರೆ ಈ ಹೆಣ್ಮಕ್ಳು ಟೆಕ್ನಾಲಜಿ ಕಲ್ತ್ರೆ ಪ್ರೊಡಕ್ಷನ್ ಮಾಡ್ಕೋಬಹುದು, ಯಾರ ಫೇಸ್ ಮಾಡ್ಬೋದು ಅಂದ್ರೆ ಅದು ಕೆಲವೊಂದು ಟೆಕ್ನಿಕ್ಸ್ ಇದೆ. ಬರೀ ಫೈಟ್ ಮಾಡೋದ್ರಿಂದ ಅಲ್ಲ, ಬ್ಯಾಕ್ ಇಂದ ಯಾರು ಬಂದು ಹೊಡಿತಾರೆ, ಬ್ಯಾಕ್ ಇಂದ ಅಂದ್ರೆ ಬರೀ ಎದುರುಗಡೆಯಿಂದನೇ ಅಲ್ಲ, ಯಾರು ಬಂದು ನಮ್ಮನ್ನ ಹೊಡೆದಾಡ್ದಾಗ್ಲಿ ಏನೇ ಮಾಡೋದಿದ್ರೆ ಅದು ಹೊರಗಡೆ ಎದುರುಗಡೆಯಿಂದ ಅಷ್ಟೇ ಅಲ್ಲ, ಬ್ಯಾಕ್ ಇಂದ ಬಂದವ್ರಿಗೂ ಅದ್ರದ್ದೇ ಆ ಟೆಕ್ನಿಕ್ಸ್ ಇದೆ. ಅದ್ರಲ್ಲಿ ಹೇಳ್ಕೊಡ್ತಾರೆ. ಅಂದ್ರೆ ಫಸ್ಟ್ ಚಿಕ್ಕವರು 1-2 ಎಕ್ಸಾಮ್ಸ್ ಆದ್ಮೇಲೆ 3-4ನೇ ಆದ್ಮೇಲೆ ಅದ್ರದ್ದೇ ಆದ ಟೆಕ್ನಿಕ್ಸ್ ಗಳು ಬದಲಾಗ್ತಾ ಹೋಗುತ್ತೆ. ಬ್ಲ್ಯಾಕ್ ಬೆಲ್ಟ್ ಅಷ್ಟೇ ಅಲ್ಲ, ನಮ್ಗೆ ಗೊತ್ತಿರೋದು ಬರೀ ಬ್ಲ್ಯಾಕ್ ಬೆಲ್ಟ್ ಅಂತ 8 ಎಕ್ಸಾಮ್ಸ್ ತಗೊಂಡು ಬ್ಲ್ಯಾಕ್ ಬೆಲ್ಟ್. ಅದಾದ್ಮೇಲೆ 9 ಬೆಲ್ಟ್ಸ್ ಇರುತ್ತೆ, ವೈಟ್, ಯೆಲ್ಲೋ, ಗ್ರೀನ್ 1, ಬ್ಲೂ 1, ರೆಡ್ 1, ಬ್ಲ್ಯಾಕ್. ಅದರಲ್ಲಿ ಬ್ಲ್ಯಾಕ್ ಅಲ್ಲಿನೂ 9 ಇದೆ. ಅದು ಈಗ ಫಸ್ಟ್ 8 ಬೆಲ್ಟ್ಸ್ 6 ಮಂತ್ಸ್ ಒಂದ್ಸತಿ ತಗೋಬಹುದು ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ತಗೊಂಡ್ರೆ. ಬಟ್ ಬ್ಲ್ಯಾಕ್ ಆದ್ಮೇಲೆ ಮತ್ತೆ 9 ಎಕ್ಸಾಮ್ಸ್ ಇದೆಲ್ಲ ಅದು ವರ್ಷಕ್ಕೊಂದು ತಗೋಬೇಕು. ಮತ್ತೆ ಕೊರಿಯಾ ಇಂದಾನೇ ಇದಕ್ಕೆಲ್ಲ ಸರ್ಟಿಫಿಕೇಟ್ಸ್ ಬರುತ್ತೆ. ಈಗ ಹೊಸ ಒಂದು ಹುಡುಗಿ ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ತಾರೆ, ಅವರು ಇದನ್ನ ಕಲಿಬೇಕು ಅನ್ಕೊಂತಾರೆ, ಅವ್ರು ಹೆಂಗೆ ಎಲ್ಲಿ ಅಪ್ರೋಚ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅವ್ರ ಏರಿಯಾದಲ್ಲೇ ಈಗ ಆಲ್ರೆಡಿ ಎಲ್ಲಾ ಕಡೆನೂ ಬ್ಯಾಂಗ್ಳೂರಲ್ಲಾಗ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ತೈಕೊಂಡು ಕಲ್ಸೋರು ಇದ್ದಾರೆ, ಮಾಸ್ಟರ್ಗಳಿದ್ದಾರೆ. ಸೊ ಅವ್ರ ಊರಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಬೇಕು, ಅವ್ರ ಹತ್ರದಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಡಿಪೆಂಡ್ಸ್, ಕೆಲವರು 300 ತಗೊಳ್ಳೋರು ಮಂತ್ಲಿ ಇದ್ದಾರೆ, ಕೆಲವರು 1000 ತಗೊಳ್ಳೋರು ಇದ್ದಾರೆ. ಡಿಪೆಂಡ್ಸ್, ಅದು ಎನ್ಕ್ವೈರಿ ಮಾಡ್ಬೇಕು. ಈಗ ನಿಮ್ಮ ಸಿನಿಮಾ ನೋಡಿ ಒಂದು ಮಗು ಇನ್ಸ್ಪೈರ್ ಆಗುತ್ತೆ, ಮನೇಲಿ ಹೋಗಿ ಹೇಳುತ್ತೆ, ಅಪ್ಪ ನನಗೆ ಇದನ್ನ ನಾನು ಕಲಿಬೇಕು, ನಾನು ಸ್ಟ್ರಾಂಗ್ ಆಗಬೇಕು, ದುಡ್ಡಿರಲ್ಲ, ಅದು ಅವರು ಅಂತ ಮಕ್ಕಳಿಗೆ ಏನು ಆಪ್ಷನ್ ಕೊಡ್ತೀವಿ? ಆತರ ಮಕ್ಕಳು ಆತರದ್ದು ಫ್ರೀ ಆಗಿ ಹೇಳ್ಕೊಡೋರ್ನ ನೋಡ್ಬೇಕು. ಅವ್ರು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದ್ರೆ ನನಗ್ ತಿಳಿದ ಪ್ರಕಾರ, ನಾನು ಈಗ ಪ್ರಮೋಷನ್ಸ್ ಅಂತ ತುಂಬಾ ಸ್ಕೂಲ್ಗಳಿಗೆ ಓಡಾಡಿದೀನಿ, ಆಲ್ಮೋಸ್ಟ್ ಸ್ಕೂಲ್ಗಳಲ್ಲಿ ಇವಾಗ ಕಾಮನ್ ಮಾಡಿದ್ದಾರೆ. ಹೊರಗಡೆ ನೀವು ಕಲಿಬೇಕು ಅನ್ನೋದು ಆತರ ಏನೂ ಇಲ್ಲ. ಬಟ್ ಸರ್ಕಾರಿ ಶಾಲೆಗಳಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಇದನ್ನ ಹೇಳ್ಕೊಡಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮನವಿ ಸರ್ಕಾರಕ್ಕೆ. ಆದ್ರೆ ಸರ್ಕಾರ ಸ್ಕೂಲಲ್ಲಿ ಇನ್ನೂ ಶುರು ಮಾಡಿದಾರೋ ಇಲ್ಲೋ ಅಷ್ಟೊಂದು ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಬಟ್ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲಲ್ಲಿ ಇದೆ. ನಾನು ಟ್ಯಾಕ್ಸ್ ಫ್ರೀಗೆ ತುಂಬಾ ಓಡಾಡ್ದೆ, ಬಟ್ ನಂದು ಅದು ರಿಕ್ವೆಸ್ಟ್ ಇನ್ನೂ ಅಪ್ರೂವ್ ಆಗ್ಲಿಲ್ಲ. ತುಂಬಾ ಓಡಾಡ್ದೆ ವಿಧಾನಸೌಧಾಗೆ, ಬಟ್ ಅದು ಆಗ್ಲಿಲ್ಲ. ನಾನೇ ಇವಾಗ ಮಕ್ಕಳಿಗೋಸ್ಕರ ಕಡಿಮೆ ದರದಲ್ಲಿ ಟಿಕೆಟ್ಸ್ ನ ಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲಾನು ಸ್ಲಮ್ ನವರಂಗ್ ಥಿಯೇಟರ್ ಇದೆಯಲ್ಲ ಸರ್, ರಾಜಾಜಿನಗರ್, ಅದ್ರ ಸುತ್ತಮುತ್ತ ಒಂದು ಮರಿಯಪ್ಪ ಪಾಳ್ಯದಲ್ಲಿ ಗಾಯತ್ರಿ ಪಾರ್ಕ್ ಅಂತ ಇದೆ. ಅದೇ ಮೇನ್, ಅದಕ್ಕೆ ಮಕ್ಕಳು ಆನೆ ಪಾರ್ಕ್ ಅಂತಾರೆ. ಅದೇ ಮೇನ್ ಸ್ವಲ್ಪ ಜಾಸ್ತಿ ಸರ್. ಸ್ಕೂಲ್ ನನ್ ಮಗಳು ಲಾಸ್ಟ್ ಇಯರ್ ಆಕ್ಸ್ಫರ್ಡ್ ಅಲ್ಲಿ ಓದ್ತಾ ಇದ್ಲು, ಸಾರಿ ಆರ್ಕಿಡ್ ಸ್ಕೂಲಲ್ಲಿ. ನನ್ ಮಗಳು ಆರ್ಕಿಡ್ ಸ್ಕೂಲಲ್ಲಿ ಓದ್ತಾ ಇದ್ಲು. ಆರ್ಕಿಡ್ ಸ್ಕೂಲಲ್ಲಿ ಶೂಟ್ ಮಾಡಿದೀವಿ. ಒಳಗಡೆ ಸ್ಕೂಲ್ ಒಳಗಡೆ ಕಂಟೆಂಟ್ ಎಲ್ಲ, ಕ್ಲಾಸ್ ರೂಮ್ ಕಂಟೆಂಟ್ಸ್ ಎಲ್ಲ ಆರ್ಕಿಡ್ ಸ್ಕೂಲಲ್ಲಿ ವಿತ್ ಪರ್ಮಿಷನ್, ಅವ್ರ ಪರ್ಮಿಷನ್ ತಗೊಂಡೆ ನಾವಲ್ಲಿ ಶೂಟ್ ಮಾಡಿದೀವಿ. 3 ಬ್ರಾಂಚಸ್ ಗಳನ್ನ ನಾವು ಕೇಳಿದೀವಿ. ಒಂದು ಸಹಕಾರ ನಗರ್, ಜಾಲಹಳ್ಳಿ ಮತ್ತೆ ಸಹಕಾರ ನಗರ್.
ಆ 3 ಬ್ರಾಂಚಸ್ ಅಲ್ಲಿ ಶೂಟ್ ಮಾಡಿದೀವಿ. ಮತ್ತೆ ನವರಂಗ್ ಹತ್ರ ಇರೋ ರೋಡ್ಗಳು, ಆ ಮಗು ಓಡಾಡ್ತಾ ಇರುತ್ತೆ. ಸ್ಕೂಲ್ ಬಿಟ್ಮೇಲೆ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾಳೆ, ಅಪ್ಪನೂ ಕೆಲ್ಸಕ್ಕೆ ಹೋಗಿರ್ತಾನೆ, ಕೂಲಿ ಕೆಲಸ. ಮಗು ಮನೆಗೆ ಹೋಗಲ್ಲ, ಅಲ್ಲೇ ಸ್ಕೂಲ್ ಹತ್ರ ಇರೋ ಪಾರ್ಕ್ ಅಲ್ಲಿ ರೋಡ್ ಮೇಲೆ ಓಡಾಡ್ತಿರತ್ತೆ. ಅಲ್ಲೇ ಅವರು ಹುಡುಗರು ಅವಳಿಗೆ ಸ್ವಲ್ಪ ತೊಂದರೆ ಕೊಡ್ತಾರೆ. ಆ ಸೀನ್ಗಳನ್ನ ರೋಡ್ ಮೇಲೆ ಮಾಡ್ತೀವಿ. ಟೋಟಲ್ ಎಷ್ಟು ದಿನ ಶೂಟ್ ಇತ್ತು? 30+ ಸರ್. ನೀವು 30+ ಶೂಟ್ ಮಾಡಿದ್ರಿ, ಆಮೇಲೆ ಈಗ ರಿಲೀಸ್ ಬಂದಿದ್ರಿ. ದೊಡ್ಡ ಜರ್ನಿ ಇರುತ್ತೆ, ದೊಡ್ಡ ಜರ್ನಿನೇ ಇದೆ ಸರ್. ಮಹಿಳಾ ನಿರ್ಮಾಪಕಿ ನೀವು ಎದುರಿಸಿದ ದೊಡ್ಡ ಸವಾಲುಗಳೇ? ನನಗೆ ಪ್ರತಿದಿನಾನು ಒಂದು ಸವಾಲೇ ಇತ್ತು. ಯಾಕಂದ್ರೆ ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಬ್ಲೈಂಡ್ ಆಗಿ ಈ ಇಂಡಸ್ಟ್ರಿ ಕಾಲಿಟ್ಬಿಟ್ಟೆ. ಒಂದು ಮಗಳ ಮೇಲಿರೋ ಮಮಕಾರ, ಮಗಳನ್ನ ಒಂದು ಸಿನಿಮಾಗೆ ಇಂಟ್ರಡ್ಯೂಸ್ ಮಾಡಬೇಕು ಇಂಡಸ್ಟ್ರಿನಲ್ಲಿ ಅಂದರೆ ಸುಮ್ಮನೆ ಮಾಡಿಲ್ಲ. ಅವಳಲ್ಲಿ ಪ್ರತಿಭೆ ಇದೆ. ಅವಳು ಒಳ್ಳೆ ಡ್ಯಾನ್ಸರು, ದುಬೈನಲ್ಲೆಲ್ಲ ಹೋಗಿ ಅವಳು ಡ್ಯಾನ್ಸ್ ಮಾಡಿ ಬಂದಿದ್ದಾಳೆ. ಸೆಕೆಂಡು ಬ್ಲ್ಯಾಕ್, ಇದ್ರ ಬಗ್ಗೆ ನಮಗೆ ಐಡಿಯಾ ಇರಲಿಲ್ಲ. ಸರ್ ಹೇಳಿದ್ಮೇಲೆ ಟೈಕೊಂಡೋ ಬಗ್ಗೆ ಮಾಡಿದ್ವಿ. ಫಸ್ಟ್ ಮಾಡ್ಬೇಕಂತ ಇದ್ದಿದ್ದು ಡ್ಯಾನ್ಸ್ ಬಗ್ಗೆನೆ. ಮತ್ತೆ ಅವಳು ಸ್ವಿಮ್ಮಿಂಗ್ ಸ್ಟೇಟ್ ಲೆವೆಲಲ್ಲಿ ಈವೆಂಟ್ಸ್ನ ಅಟೆಂಡ್ ಮಾಡಿದ್ದಾಳೆ. ಸಮುದ್ರದಲ್ಲಿ 1 ಕಿಲೋಮೀಟರ್ ಸ್ವಿಮ್ ಮಾಡಿದ್ದಾಳೆ ಟೂರ್ನಮೆಂಟಲ್ಲಿ. ಸಿಂಧುದುರ್ಗ, ಮಾಲ್ವನ್, ಇದು ಸರ್ ಮಹಾರಾಷ್ಟ್ರ. ಲಾಸ್ಟ್ ಡಿಸೆಂಬರ್ ಅಲ್ಲಿ ಇತ್ತು ಈವೆಂಟು. ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ಲು ನನ್ನ ಮಗಳು. 1 ಕಿಲೋಮೀಟರ್ ಸಮುದ್ರದಲ್ಲಿ ಅವಳು ಸ್ವಿಮ್ ಮಾಡಿದಾಳೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. 500ಗಿಂತ ಮೋರ್ ಇದ್ರು ಪಾರ್ಟಿಸಿಪೆಂಟ್ಸ್. ನಾನು ಅದ್ರಲ್ಲಿ 18th ಬಂದೆ. ಈಗ ಋತು ಇರಬೇಕು, ಇಡೀ ಶೂಟಿಂಗ್ ಜರ್ನಿ ತುಂಬಾ ನೆನಪಾಗುವಂತ ಇನ್ಸಿಡೆಂಟ್ ಏನು? ಲಾಸ್ಟ್ ಅಲ್ಲಿ ನಾನು ಫೈಟ್ ಮಾಡುವಾಗ, ಈಗ ಯಾವ ಇನ್ಸಿಡೆಂಟ್? ನಾನು ಪಾರ್ಕ್ ಅಲ್ಲಿ ಇದು ಟೈಕೊಂಡು ಕದ್ದು ನೋಡ್ದಾಗ, ಆಮೇಲೆ ನಾನು ರೋಡಲ್ಲಿ ಬಿದ್ದಾಗ ಪೆಟ್ಟು ಬೀಳ್ತಾ ಇತ್ತು. ಆಮೇಲೆ ನಾನು ನಿಜವಾಗ್ಲೂ ಹೇಳಿದ್ರೆ ಬಟ್ ಅವರು ನಂಗೆ ಮತ್ತೆ ತೊಂದರೆನೇ ಕೊಡ್ತಾರೆ. ಆಮೇಲೆ ಅಮ್ಮನ ಜೊತೆ ಸೀನು ಅಂತೂ ನಂಗೆ ಇಷ್ಟ. ಈಗ ಇಲ್ಲಿ ನಿಮಗೆ ಚಾಲೆಂಜಸ್ ಏನಂದ್ರೆ ಈ ಯಾವ ಏಜಿನ ಮಕ್ಕಳಿಗೆ ಈ ಸಿನಿಮಾ ಟಾರ್ಗೆಟ್ ಮಾಡ್ತಾರೆ? ಸರ್ ಒಂದು 4-5ನೇ ವಯಸ್ಸಿನಿಂದ ಮಕ್ಕಳು ನೋಡ್ಬೋದು ಸರ್. 5ನೇ ಎಲ್ಲ ಮಕ್ಕಳು ಕಾಲೇಜ್ ತನಕ ನೋಡ್ಬೋದು. ಈಗಿನ ಕಾಲದಲ್ಲಿ ಎಲ್ಲ ಸರ್ 3 years 4 years ಇಂದಾನೆ ಮೊಬೈಲಲ್ಲಿ ಎಲ್ಲಾ ತರನು ನೋಡ್ತಾರೆ, ಮನೇಲೇ ಎಲ್ಲಾ ತರ ನೋಡ್ತಾರೆ. ಅವ್ರನ್ನ ಸಿನಿಮಾ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಏನೂ ಇಲ್ಲ. ಮೊಬೈಲ್ ಕೈನಲ್ಲಿರುತ್ತೆ. ಅಮ್ಮಂದ್ರೇನೆ ಊಟ ಮಾಡಲ್ಲ ಅಂತ ಮೊಬೈಲ್ ಕೊಟ್ಬಿಡ್ತಾರೆ. ಸೊ ಅವರಿಗೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದೊಂದು ಮೆಸೇಜ್ ಇದೆ ಸರ್, ಸಾಮಾಜಿಕ ಕಳಕಳಿ ಇರುವಂತ ಚಿತ್ರ. ಸೊ ಇದರಲ್ಲೊಂದು ಕಂಟೆಂಟ್ ಇದೆ, ಒಂದು ಹೆಣ್ಮಕ್ಳಿಗೆ ಒಂದು ಶಿಕ್ಷಣ ಇದೆ ಅದರಲ್ಲಿ. ಬರೀ ಕಾಲೇಜ್ಗೆ ಸ್ಕೂಲ್ಗೆ ಹೋಗಿ ಕಲಿಯೋದಷ್ಟೇ ಅಲ್ಲ, ಸಂಸ್ಕಾರನೂ ಮುಖ್ಯ. ಮತ್ತೆ ಎಲ್ಲಿ ಹೋಗಿದಾಗ ನಾವು ಹೆಂಗ್ ನಡ್ಕೋಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅದನ್ನ ನಾವು ಇದ್ರಲ್ಲಿ ತೋರಿಸಿದೀವಿ. ಇದು ಈಗಿನ ಕಾಲದಲ್ಲಿ ಸಮಾಜಕ್ಕೆ ತುಂಬಾ ವಿಶೇಷವಾದ ಒಂದು ಶಿಕ್ಷಣ ಅಂತ ನಾನು ಅನ್ಕೊಳ್ತೀನಿ ನನ್ನ ಪ್ರಕಾರ. ಈಗ ಮೇಡಮ್ ಹೇಳಿ, ಈಗ 3 ಬ್ರಾಂಚಸ್ ನೀವು ಯೂಸ್ ಮಾಡಿದ್ದೀರಾ, ಮತ್ತೆ ಪರ್ಮಿಷನ್ಸ್ ಎಲ್ಲ? ಹೌದು ಸರ್, ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾನು ಅವರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಎಲ್ಲ ನನ್ನ ಲೆಟರ್ಸ್ ಎಲ್ಲ ಕೊಟ್ಟು, ಲೆಟರ್ ಹೆಡಲ್ಲಿ ನಮ್ಮ ಈ ಥರ ಮೂವಿ ಮಾಡ್ತಾ ಇದ್ವಿ, ಮಗಳಿಗೋಸ್ಕರ ಪರ್ಮಿಷನ್ಸ್ ಬೇಕು, ಸ್ಕೂಲ್ ಕ್ಲಾಸಸ್ ಬೇಕು ನಮಗೆ ಒಂದು ಶೂಟ್ಗೆ ಅಂತ ಪರ್ಮಿಷನ್ಸ್ ತಗೊಂಡೆ. ಮತ್ತು ಈ ಮೂವಿ ಇದೆಯಲ್ಲ, ಇದು ಯೂನಿವರ್ಸಲ್, ಎಲ್ಲ ಹೆಣ್ಮಕ್ಳಿಗೆ ಒಂದು ಕೊಡುಗೆ ಇದು. ಇದನ್ನು ಬೇರೆ ಯಾವುದೋ ಒಂದು ಉದ್ದೇಶದಿಂದ ನಾವು ಮಾಡಿಲ್ಲ. ಎಲ್ಲೂ ಯಾವ ಸ್ಕೂಲ್ ರೂಲ್ಸ್ ರೆಗ್ಯುಲೇಷನ್ಗೆ ಧಕ್ಕೆ ಆಗೋ ಥರ ಇದ್ರ ಉದ್ದೇಶ ಇಲ್ಲ. ನಾವು ಒಂದು ಕಂಟೆಂಟ್ನ ತೋರಿಸಿದ್ದೀವಿ ಅಷ್ಟೇ. ಒಂದು ಹೆಣ್ಮಗು ಕತೆನ ಪ್ರಪಂಚಕ್ಕೆ ತೋರಿಸಿದೀವಿ. ಒಂದು ಹೆಣ್ಮಗು ಎಲ್ಲಿ ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಕೆಲ್ಸಕ್ಕಾಗ್ಲಿ, ದೊಡ್ಡವರಾದ್ಮೇಲೆ ಓದ್ಲಿಕ್ಕೆ ಹೋದಾಗಲಿ ಅವಳು ರಕ್ಷಿಸ್ಕೋಬೇಕು. ಮೇನ್ ಉದ್ದೇಶ ನಂದದು. ಅದು ಬಿಟ್ಟು ಇನ್ನು ಯಾವುದೋ ಸ್ಕೂಲ್ ಬಗ್ಗೆ ಆಗಲಿ ಅಥವಾ ಯಾವುದೇ ಥರ ಪರ್ಸ್ನಲ್ ಅವರ ಬೇರೆ ಕತೆಗಳಿಗಾಗಲಿ ಯಾವುದೂ ಕನೆಕ್ಟ್ ಇಲ್ಲ. ಮೇನ್ ಇದ್ರ ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಬೇಕು. ಹೆಣ್ಮಕ್ಳು ಅವರು ಸ್ವಯಂ ರಕ್ಷಿಸ್ಕೋಬೇಕು. ಎಲ್ಲ ಕಡೆನೂ ನಾವು ಹೋಗೋಕ್ಕಾಗಲ್ಲ. ಆದ್ರಿಂದ ಇದನ್ನು ಯಾರದೇ ಸಂಘ ಸಂಸ್ಥೆಗಳಿಗಾಗಲಿ ಸ್ಕೂಲ್ಗಳಿಗಾಗಲಿ ಏನು ಧಕ್ಕೆ ತರೋವಂಥ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ರೂಲ್ಸ್ ರೆಗ್ಯುಲೇಷನ್ಸ್ನ ನಾವು ಬ್ರೇಕ್ ಮಾಡಿಲ್ಲ. ಯಾವುದೇ ಸ್ಕೂಲಲ್ಲಿ ಈ ಥರ ನಡೆಯುತ್ತೆ ಅಂತ ನಾವು ತೋರಿಸಿಲ್ಲ. ಕತೆಗೆ ಒಂದು ಸ್ಕೂಲ್ ಬೇಕಿತ್ತು, ಇದನ್ನು ಕತೆ ಮಾಡಲಿಕ್ಕೆ ಒಂದು ಜಾಗ ಬೇಕಿತ್ತು. ಆ ಜಾಗನ ನಾವು ವಿತ್ ಪರ್ಮಿಷನ್ಸ್ ನನ್ನ ಹತ್ರ ಎಲ್ಲ ಇಮೇಲ್ಸ್ ಇದೆ. ಆ ಪರ್ಮಿಷನ್ ತಗೊಂಡು ನಾನು ಕತೆನ ಅಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಹೊರತುಪಡಿಸಿ ಕ್ರೀಡೆಯಲ್ಲಿ ಆಗಿರ್ಬೋದು,
ಏನೇನು ಅವಾರ್ಡ್ಗಳು ಬೆಸ್ಟ್ ಬಂದಿದೆ awards? ಅವಳು ಟೈಕೊಂಡೋನಲ್ಲಿ ಅವಳು ಚಿಕ್ಕವಳು ಒಂದು 3.5-4 ವರ್ಷದಿಂದನೇ ಅವಳು ಟೈಕೊಂಡೋ ಮಾಡ್ತಾ ಇರೋದು. ಅವಾಗ್ಲಿಂದನೂ ಅವಳು ಸ್ಟೇಟ್ ಲೆವೆಲ್ ಆಗಲಿ ನ್ಯಾಷನಲ್ ಆಗಲಿ ತುಂಬ ಸರ್ತಿ ಅವಳು ಅದರಲ್ಲಿ ಟೂರ್ನಮೆಂಟ್ಸ್ ಅಲ್ಲಿ ಭಾಗವಹಿಸಿ ತುಂಬ ಮೆಡಲ್ಗಳು ಮೊಮೆಂಟೋಸ್ ಎಲ್ಲ ತಗೊಂಡಿದ್ದಾಳೆ. ಇಂಟರ್ನ್ಯಾಷನಲ್ಲು 5 ಸತಿ ಮಾಡಿದ್ದಾಳೆ. ಮಲೇಷಿಯಾದಲ್ಲೂ ಕಾಂಪೀಟ್ ಮಾಡಿದ್ದಾಳೆ. ಕೆಲವೊಂದ್ಸತಿ ಗೋಲ್ಡ್ ಮೆಡಲ್ ಬರುತ್ತೆ, ಕೆಲವೊಂದ್ಸತಿ ಸಿಲ್ವರ್ ಮೆಡಲ್ ಬರುತ್ತೆ, ಡಿಪೆಂಡ್ಸ್ ಆನ್ ಅಪೋನೆಂಟ್. ಮತ್ತೆ ಈಗ ನಮ್ಮ ಚಲನಚಿತ್ರಕ್ಕೆ ನಾವು 23ನೇ ತಾರೀಕು ಅನ್ಕೊಂಡಿದ್ವಿ, ಆದರೆ ಎಲ್ಲ ರಿಲೀಸ್ ಡೇಟು ಸಹ ನಾವು ಅನೌನ್ಸ್ ಮಾಡಿದ್ವಿ 23ಗೆ. ಈಗ 4 ದಿನ ಹಿಂದೆ ವಿಯೆಟ್ನಾಮಿಂದ ಇಂಟರ್ನ್ಯಾಷನಲ್ ಚಲನಚಿತ್ರ ಫೆಸ್ಟಿವಲ್, ಫಿಲಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ವಿಯೆಟ್ನಾಮಿನಲ್ಲಿ ನನ್ನ ಮಗಳ ಸಿನಿಮಾಗೆ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿಗೆ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಹಾಗಾಗಿ ನಾವು 1 ವಾರ ನಮ್ಮ ಸಿನಿಮಾನ ಮುಂದೆ ಹಾಕ್ತಾ ಇದ್ವಿ 30th ಆಗಸ್ಟ್ಗೆ. ಬಿಕಾಸ್ ನನ್ನ ಮಗಳು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅವಾರ್ಡ್ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಾರಣದಿಂದ 1 ವಾರ ನಮ್ಮ ಸಿನಿಮಾನ ರಿಲೀಸ್ ಡೇಟ್ನ ಮುಂದೆ ಹಾಕ್ತಾ ಇದ್ವಿ. ಇಲ್ಲ ಸರ್, ಇದು ಟೋಟಲ್ ಎಲ್ಲ ಫೀಚರ್ ಫಿಲ್ಮ್ಸ್ಗೆ. ಬಟ್ ಇವಳಿಗೆ ಚೈಲ್ಡ್ ಕ್ಯಾಟಗರಿನಲ್ಲಿ ನಮ್ಮ ಸಿನಿಮಾಗೆ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಟೈಕೊಂಡೋ ಗರ್ಲ್ ಮೂವಿಗೆ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳೆ. ಈಗ ಋತು ಹೇಳಬೇಕು, ಸಿನಿಮಾಗೆ ಯಾಕೆ ಇನ್ವೈಟ್ ಮಾಡ್ತಾರೆ? ಫಸ್ಟ್ ನನ್ನಮ್ಮ ಸಿನಿಮಾ ಮಾಡಿದ್ದಕ್ಕೆ ಯಾಕಂದ್ರೆ ಫಸ್ಟು ಹೆಣ್ಮಕ್ಳು ಎಲ್ಲ ಎಜುಕೇಟ್ ಆಗಿರ್ಬೇಕು, ಸೆಕೆಂಡು ಎಲ್ಲ ಸ್ಪೋರ್ಟ್ಸಲ್ಲಿನೂ ಮುಂದೆ ಬರಬೇಕು ಅಂತ, ಮತ್ತೆ 3ನೇದು ತಮ್ಮನ್ನು ತಾವು ಎಲ್ಲ ಹೆಣ್ಮಕ್ಳು ರಕ್ಷಿಸ್ಕೊಳ್ಳಬೇಕು. ಅದಕ್ಕೆ ನನ್ನ ಫ್ರೆಂಡ್ಸ್ಗೆ ಎಲ್ಲ ಇನ್ವೈಟ್ ಮಾಡ್ತೀವಿ. ಆಲ್ರೆಡಿ ಎಲ್ಲರೂ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನಾನು ನಿನ್ನ ಪಕ್ಕನೇ ಕುತ್ಕೊಂಡು ಸಿನಿಮಾ ನೋಡ್ಬೇಕಂತ. ಇಷ್ಟೊತ್ತು ತುಂಬಾ ವಿಸ್ತೃತವಾಗಿ ಹೇಳಿದ್ರೆ ಸಿನಿಮಾದ ಬಗ್ಗೆ ಧನ್ಯವಾದ. ಆಮೇಲೆ ಋತು ಸೂಪರ್ ಹಿಟ್ ಆಗಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ, ಒಳ್ಳೇದಾಗಲಿ. ಆದಷ್ಟು ಬೇಗ ಇನ್ನೊಂದು ಪ್ರೊಡಕ್ಷನ್ ಇದೆ. ಥ್ಯಾಂಕ್ ಯು.